ರಾಜ್ಯದಲ್ಲಿ ಮಹಿಳೆಯರಿಗೆ ಮಾನವಾಗಿ ಬದುಕುವಂಥ ಹಕ್ಕನ್ನು ಸರ್ಕಾರ ಕಸ್ಕೊಂಡಿದೆ. ಸಿದ್ದರಾಮಯ್ಯನವರು 2 ವರ್ಷ 7 ತಿಂಗಳು ಏನು ಆಡಳಿತ ಮಾಡಿದ್ದಾರೆ, ಈ ಆಡಳಿತದಲ್ಲಿ ನಿರಂತರವಾಗಿ ಮಹಿಳೆಯರ ಅತ್ಯಾಚಾರ, ಕೊಲೆ, ಲವ್ ಜಿಹಾದ್ ನಿರಂತರ ಆಗೋಗ್ಬಿಟ್ಟಿದೆ. ಇವತ್ತು ಹುಬ್ಬಳ್ಳಿಯ ಘಟನೆ ಇಡೀ ರಾಜ್ಯ ಬೆಚ್ಚಿ ಬೀಳೋ ಥರ ಆಗಿದೆ. ಪೊಲೀಸರೇ ದುಶ್ಯಾಸನರಾಗಿರತಕ್ಕಂಥ ಘಟನೆ ಇದು. ಪೊಲೀಸರು ಕಳ್ಳರಾಗಿದ್ದರು ಜಯನಗರದಲ್ಲಿ, ಆದರೆ ಪೊಲೀಸರೇ ದುಶ್ಯಾಸನರಾಗಿರೋವಂಥದ್ದು ಸ್ಪಷ್ಟವಾಗಿದೆ. ಆ ಹೆಣ್ಮಗಳನ್ನ ಜುಟ್ಟಿ ಹಿಡ್ಕೊಂಡು ಆಟೋಯಿಂದ ಎಳ್ಕೊಂಡು ಮನೆಯಿಂದ ವ್ಯಾನಲ್ಲಿ ಹಾಕಿ ಕಾಲಲ್ಲಿ ತುಳಿದು ಹಲ್ಲೆ ಮಾಡಿರ್ತಕ್ಕಂಥ ಘಟನೆ. ಈಗ ಅವ್ರು ಬಂದಿದ್ದರು ನಮ್ಮನ್ನು ಭೇಟಿ, ನಮ್ಮ ಪ್ರಹ್ಲಾದ್ ಜೋಶಿ ಅವರ ಸಾಹೇಬ್ರನ್ನ ಮತ್ತು ನಮ್ಮ ಛಲವಾದಿ, ನಮ್ಮ ತೆಂಗಿನಕಾಯಿಯವ್ರನ್ನ ಎಲ್ಲರೂ ಭೇಟಿ ಮಾಡಿ ಕಣ್ಣೀರು ಹಾಕ್ಕೊಂಡ್ರು. ಅವರೆಲ್ಲ ಕಣ್ಣೀರು ಹಾಕಿದ್ರು ಅವರೆಲ್ಲರೂ ಕೂಡ. ಇವತ್ತು ಯಾರು ಆ ಕಾರ್ಪೊರೇಟ್ರು ಕಂಪ್ಲೇಂಟ್ ಮೇಲೆ ಇಡೀ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ್ ಆಗಿದೆ. ಆ ಕಾರ್ಪೊರೇಟ್ರು ಈಗಾಗಲೇ ಮಚ್ಚು, ಲಾಂಗು, ದೊಣ್ಣೆ, ಗನ್ನು ಎಲ್ಲ ಇಟ್ಕೊಂಡು ಕೋರ್ಟಿಂದ 3 ವರ್ಷ ಅವಳಿಗೆ ಜೈಲಾಗಿದೆ. ಜೈಲಾಗಿದೆ 3 ವರ್ಷ. ಆಯಮ್ಮ ಬೇಲಲ್ಲಿದ್ದಾರೆ. ಹೆಂಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರೆಲ್ಲ ಬೇಲಲ್ಲೇ ತಾನೇ ಅವರೂ ಇರೋದು. ಈ ಪಾರ್ಟಿನೂ ಕೂಡ ಬೇಲಲ್ಲೇ ಇದೆ. ಅಂಥವ್ರು ಕೊಟ್ಟಂಥ ಕಂಪ್ಲೇಂಟ್ ತಗೊಂಡು ನೀವು ಇವತ್ತು ಮಹಿಳೆಯನ್ನು ವಿವಸ್ತ್ರ ಮಾಡಿರ್ತಕ್ಕಂಥ ಘಟನೆ, ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಇಲ್ಲಿನ ಪೊಲೀಸು ಪೂರ್ತಿಯಾಗಿ ಕಾಂಗ್ರೆಸ್ ಆಫೀಸ್ ರೀತಿ ಕೆಲಸ ಮಾಡಿದೆ. ಒಂದು ಅರೆಸ್ಟ್ ಮಾಡಿರೋವಂಥ ಘಟನೆ, 40 ಜನ ಹೋಗಿರೋವಂಥದ್ದು. ಅದೇ ಅಪೋನೆಂಟ್ ಕಂಪ್ಲೇಂಟ್ ಕೊಟ್ಟಾಗ ಅವ್ರನ್ನ 40 ಜನ ಅಲ್ಲ, ಒಬ್ಬರು ಇಲ್ಲ, ಪೊಲೀಸವರು ಕಾರಲ್ಲಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಿಂದ ಅವರೇ ಹೇಳ್ಕೊಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದರೆ ಪ್ಯೂರ್ಲಿ ಪಾರ್ಶಾಲಿಟಿ ಮಾಡಿರೋದು ಇದು. ಅದರಿಂದ ನಾನು ಮತ್ತು ಜೋಶಿಯವರು ನಾವೆಲ್ಲರೂ ಕೂಡ ಈಗ ಪೊಲೀಸ್ ಕಮಿಷನರ್ ಅವ್ರನ್ನ, ಜಿಲ್ಲಾಧಿಕಾರಿಗಳನ್ನು, ಈ ಥರ ಎಲ್ಲ ಅಧಿಕಾರಿಗಳನ್ನು ನಾವು ಇನ್ಫಾರ್ಮೇಷನ್ಗೋಸ್ಕರ ಕರೆದಿದ್ರಿ ನಾವು. ಸೊ ನನಗಿರೋ ಮಾಹಿತಿ ಪ್ರಕಾರ, ಇಂಟರ್ನಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಹಿತಿ ಪ್ರಕಾರ, ಇಂಟರ್ನಲ್ ಈ ಮನುಷ್ಯ ಯಾರಿದ್ದಾನೆ, ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಯಾವುದೇ ಮಾಹಿತಿಯನ್ನು ಮೇಲೆ ಕೊಟ್ಟೇ ಇಲ್ಲ, ಯಾರಿಗೂ ತಿಳಿಸೇ ಇಲ್ಲ. ಇವನೇ ಸುಮೋಟ ತಗೊಂಬಿಟ್ಟವನೆಲ್ಲ. ಇಷ್ಟೆಲ್ಲ ಅನಾಹುತಕ್ಕೆ ಅವನೇ ಕಾರಣ. ಅವನೊಬ್ಬ ಸಮಯ ಪ್ರಜ್ಞೆ ಮಾಡಿ ಸರಿಯಾಗಿ ನಿಭಾಯಿಸಿದರೆ ಇಷ್ಟೊಂದು ದೊಡ್ಡ ಘಟನೆ ಇಡೀ ದೇಶ ನೋಡೋವಂಥ ಈ ಹುಬ್ಬಳ್ಳಿ ಘಟನೆ ನಡೀತಾನೆ ಇರಲಿಲ್ಲ. ಅದಕ್ಕೆ ಮೇಯ್ನ್ ಅಪರಾಧಿ ಇವು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರು. ಆ ಸಬ್ ಇನ್ಸ್ಪೆಕ್ಟ್ರ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು. ಈಗಾಗಲೇ ಜೋಶಿಯವರು ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಇನ್ನು ಮುಂದೆ ಪೊಲೀಸ್ ಸ್ಟೇಷನ್ಗಳು ಮಹಿಳೆಯರು ಬಂದಾಗ ಗೌರವದಿಂದ ನಡ್ಕೊಳ್ಳೋ ಅಂಥ ಸಂಸ್ಕೃತಿಯನ್ನು ನಮ್ಮ ಸರ್ಕಾರ, ಗೃಹ ಸಚಿವರು ಪರಮೇಶ್ವರ್ ಅವರು ತಿಳಿ ಹೇಳಬೇಕು. ಅಷ್ಟು ಹೇಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಪರಮೇಶ್ವರ್ ಅವ್ರಿಗೆ ಇವಾಗಲೇ ನೀವೆಲ್ಲ ಬಿರುದು ಕೊಟ್ಬಿಟ್ಟಿದ್ದೀರ. ಗೊತ್ತಿಲ್ಲ, ನೋಡಿಲ್ಲ, ವರದಿ ತಗೊತೀನಿ, ಈ ಬಿರುದು ಕೊಟ್ಟಿದ್ದೀರ. ಇದೊಂದು ಬಿರುದು ಸೇರ್ಕೊಂತದ್ರಿ. ಈ ಬಿರುದು ಸೇರ್ಕೊಂಬಿಡ್ತೈತೆ. ಆಮೇಲೆ ಹಂಗಾಗೋದು ಬೇಡ. ಆದ್ದರಿಂದ ನಾವು ಹೋರಾಟ ಮಾಡಿದ್ದೀರಿ. ಈಗ ಭೇಟಿ ಮಾಡಿ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಆಗಿದೆ. ನಮಗೆ ಅಧಿಕಾರಿಗಳು, ಕಮಿಷನರ್ ಸರಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ವಿಶ್ವಾಸದ ಮೇಲೆ ನಾವು ಇಲ್ಲಿಂದ ತೆರಳ್ತಾ ಇದ್ದೀವಿ. ಅವರು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೆಗೆ ನಾವು ತೆರಳ್ತಾ ಇದ್ದೀರಿ. ಇಲ್ಲ ಅಂತ ಹೇಳಿದ್ರೆ ಮುಂದೆ ಇದನ್ನು ಇಲ್ಲಿಗೆ ಬಿಡಲ್ಲ. ಈಗ ಕ್ರಮ ತೆಗೆದು ಇಬ್ಬರು ಯಾರ್ಯಾರು ತಪ್ಪು ಮಾಡಿದಾರೋ ಇಬ್ಬರ ಮೇಲೂ ಸರಿಯಾದಂಥ ಕ್ರಮ. ಒಬ್ಬರಿಗೆ ಪೊಲೀಸ್ ವ್ಯಾನು, ಇನ್ನೊಬ್ಬರಿಗೆ ಸುಮೋ ಕಾರು, ಯಾವುದದು ಇನೋವಾ ಕಾರ್, ಫಾರ್ಚುನರ್ ಕಾರ್, ಹಂಗೆಲ್ಲ ನಡೆಯಂಗಿಲ್ಲ ಅಂತ ಹೇಳಿದ್ದೀವಿ. ಸರಿಯಾದ ಟ್ರೀಟ್ಮೆಂಟ್ ಸರಿಯಾಗಿ ಆಗಬೇಕು. ಪಕ್ಷಪಾತ ಮಾಡಬಾರ್ದು. ಮತ್ತು ಅಧಿಕಾರಿ ಯಾರು ಮಾಡಿದಾರೋ ಅವನು ಸಸ್ಪೆಂಡ್ ಮಾಡಬೇಕು.
ಗಡುವು ಏನು ಕೊಡ್ತೀರಿ ಸರ್ ಇಷ್ಟು ದಿನ ಅಂತೇಳಿ ನಾವು? ಇಲ್ಲ ಹೇಳಿದಿರಿ, ಅವ್ರದ್ದು ಒಂದು ಪೊಲೀಸ್ ವ್ಯವಸ್ಥೆ ಇರ್ತೈತಲ್ಲ, ನಾನು ಅಲ್ಲೇ ಬಂದಿದ್ದೀನಲ್ಲ, ವ್ಯವಸ್ಥೆ ಇದೆ ಅವ್ರದ್ದೊಂದು ಎಲ್ಲ ರಿಪೋರ್ಟಿಂಗ್ ಬರಿಬೇಕು, ಆ ರಿಪೋರ್ಟಿಂಗ್ ಎಲ್ಲ ಬರಿಬೇಕು. ಅವರು ರಿಪೋರ್ಟಿಂಗ್ ಬರೆದು ಮೇಲಧಿಕಾರಿಗಳ ನಾನು ಡಿ ಜಿ ಹತ್ರನೂ ಮಾತಾಡ್ತೀನಿ, ಸಲೀಂ ಅವ್ರ ಹತ್ರ ಮಾತಾಡ್ತೀನಿ, ಡಿ ಜಿಗೂ ಮಾತಾಡ್ತೀನಿ, ಕ್ರಮ ಆಗಬೇಕು ಅನ್ನೋದು ಹೇಳಿದ್ರು. ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಗುರುವಾಯೂರು ಶಿಕ್ಷಣ, ಶಿಸ್ತು ಮತ್ತು ಸಾಧನೆಯ ನಂಬಿಕಸ್ಥನಿದೆ. ದಿನನಿತ್ಯದ ಅಧ್ಯಯನ ಸಮಯ, ಕೌನ್ಸೆಲಿಂಗ್ ಮತ್ತು ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಪ್ರೋತ್ಸಾಹ, ಸುರಕ್ಷಿತ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಪೌಷ್ಟಿಕ ಆಹಾರದಿಂದ ವಿದ್ಯಾರ್ಥಿಗಳಿಗೆ ಮನೆಯಂತೆ ವಾತಾವರಣ. ಪಿಯು ಪಾಠಗಳ ಜೊತೆಗೆ ನೀಟ್, ಜೆಇ, ಸಿಇಟಿ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಗಟ್ಟಿಯಾದ ತಯಾರಿ. 2027ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ಹಾಗೂ ಎಕ್ಸೆಲ್ ಟೆಕ್ನೋ ಸ್ಕೂಲ್ನ ಎಲ್ಲಾ ತರಗತಿಗಳಿಗೆ ಪ್ರವೇಶ ಪ್ರಾರಂಭವಾಗಿದೆ.